ನಮಸ್ತೆ ಕರ್ನಾಟಕ, ನಾನು ಪೂರ್ಣಿಮಾ ಗುರುಮೂರ್ತಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ನ ವಿಶೇಷತೆ ಏನಂತ ಹೇಳ್ಬಿಡ್ತೀನಿ. ನಾನು, ನನ್ನ ಫ್ರೆಂಡು ಮತ್ತು ಅವರ ಅಮ್ಮ ಮೂವರು ನಾವು ಗೌಡಗೆರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಚೌಡೇಶ್ವರಿ ದೇವಸ್ಥಾನಕ್ಕೆ. ಇದು ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು, ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೋ. ಇತ್ತೀಚೆಗೆ ಮೊಬೈಲಲ್ಲಿ, ಫೇಸ್ಬುಕ್ಕಲ್ಲಿ ಮತ್ತು ರೀಲ್ಸಲ್ಲೆಲ್ಲ ನೋಡುವಾಗ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ದೇವಸ್ಥಾನ ನೋಡಬೇಕು ಅಂತ ಅನ್ನಿಸ್ತಾ ಇತ್ತು. ಮನಸ್ಸಲ್ಲೇ ಅನ್ಕೊತಾ ಇದ್ದೆ ಹೋಗಬೇಕು ಅಂತ. ಸಡನ್ನ ನನ್ನ ಫ್ರೆಂಡ್ ಫೋನ್ ಮಾಡಿ ಹೇಳಿದಾಗ ಸರಿ ಹೋಗೋಣ ಅಂತ ಹೊರಟಿದ್ದಷ್ಟೇ. ಈ ಚೌಡೇಶ್ವರಿ ದೇವಸ್ಥಾನದಲ್ಲಿ ಒಂದು ವಿಸ್ಮಯ ಅನ್ನೋ ಥರ ಒಂದು ಘಟನೆ ನಡೀತು. ಅದು ಏನಂತ ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ವಿಡಿಯೋ ತುಂಬ ಎಂಟರ್ಟೈನಿಂಗ್ ಆಗಿದೆ ಮತ್ತು ತುಂಬ ಇನ್ಫಾರ್ಮೇಟಿವ್ ಆಗಿದೆ. ತುಂಬ ಚೆನ್ನಾಗಿದೆ ದೇವಸ್ಥಾನ ನೋಡೋದಕ್ಕೆ. ನೋಡಿ, ಇಲ್ಲಿ ಕಾಣಿಸ್ತಾ ಇರೋದು ಕುಣಿಗಲ್ ಕೆರೆ. ಎಷ್ಟು ದೊಡ್ಡದಾಗಿದೆ ಅಂತಂದರೆ ತುಂಬ ದೊಡ್ಡ ಕೆರೆ. ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂದ್ಬಿಟ್ಟು ತುಂಬ ಕ್ಲಿಪ್ಪಿಂಗ್ಸನ್ನ ನಾನು ಕಟ್ ಮಾಡಿದ್ದೀನಿ. ಯಾಕೆಂದರೆ ಬೋರ್ ಆಗಬಾರ್ದು ಅಂತ ಅಷ್ಟೇ. ಕುಣಿಗಲ್ಲಿಂದ ಡೈರೆಕ್ಟ್ ಇಲ್ಲಿಗೆ ಗೌಡಗೆರೆಗೆ ಬಸ್ ಬರ್ತವೆ. ಎಲ್ಲೂ ಇಳಿಯೋ ಅವಶ್ಯಕತೆ ಇಲ್ಲ. ಬಸ್ಸಿನ ವ್ಯವಸ್ಥೆ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿಗೆ ಬಸ್ ಬರೋದ್ರಿಂದ ಮಕ್ಕಳನ್ನೆಲ್ಲ ಕರ್ಕೊಬರೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಇಲ್ಲೇ ಬಂದು ಹಣ್ಕಾಯಿ ತಗೊಂಡ ಅವರೇ ಇಲ್ಲೇ ಸ್ಲಿಪ್ಪರ್ ಬಿಡಿ ಅಂತ ಹೇಳಿದ್ರು. ಅಲ್ಲಿ ಬಿಟ್ಬಿಟ್ಟು ಹೊರಟು. ಈ ನಡುವೆ ಈ ದೇವಸ್ಥಾನ ತುಂಬ ಫೇಮಸ್ ಆಗ್ತಾ ಇದೆ. ನಾವು ಬಂದಿದ್ದಿನ ರಶ್ ಇರಲಿಲ್ಲ. ಯಾಕೆ ಅಂತಂದರೆ ಅಮಾವಾಸ್ಯೆ, ಹುಣ್ಣಿಮೆ ಮತ್ತು ಶುಕ್ರವಾರ ದಿನ ತುಂಬ ರಶ್ ಇರುತ್ತಂತೆ. ನಾವು ಗುರುವಾರ ಬಂದಿರೋದ್ರಿಂದ ಅಷ್ಟು ರಶ್ ಇರಲಿಲ್ಲ. ತುಂಬ ಫ್ರೀ ಆಗಿತ್ತು, ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಇಲ್ಲಿ ಅಣ್ಣಯ್ಯ ಸೀರಿಯಲ್ ಶೂಟಿಂಗು ನಡೀತಾ ಇದ್ದಂತೆ, ಬಟ್ ನಾವು ಬಂದಾಗ ಇರಲಿಲ್ಲ. ಆ ಎಪಿಸೋಡ್ಸ್ ಎಲ್ಲ ತೋರಿಸ್ತಾ ಇದ್ದಾರೆ ಆಗಲೇ ಟಿ ವಿಲಿ. ಅಲ್ಲಿ ಹಣ್ಕಾಯಿ ತಗೊಂಡು ನಾವಿಲ್ಲಿ ದೇವಸ್ಥಾನ ಹತ್ರ ಬಂದ್ವಿ. ಇಲ್ಲಿ ಬಂದ ತಕ್ಷಣವೇ ದೇವ್ರದ್ದು ಪಂಚಲೋಹ ವಿಗ್ರಹ ಕಾಣಿಸುತ್ತೆ. ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಅಂದರೆ ಅದು ನೋಡ್ತಾ ಇದ್ರೇ ಒಂಥರ ಮೈ ರೋಮಾಂಚನ ಅನಿಸುತ್ತೆ. ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಅದನ್ನು. ಇಲ್ಲಿ ಎಲ್ಲೆಲ್ಲಿ ನೋಡಿದ್ರೂ ಹರಕೆಕಾಯಿಗಳು ಜಾಸ್ತಿ ಕಾಣಿಸುತ್ತೆ. ಅದಂತೂ ತುಂಬ ಅಟ್ರಾಕ್ಟಿವ್ ಆಗಿದೆ. ಹರಕೆಕಾಯಿಗಳು ನೋಡ್ತಾ ಇದ್ದರೆ ನೋಡೋಣ ಅನಿಸುತ್ತೆ. ಹರಕೆ ಮಾಡ್ಕೊಂಡು ಅವರು ಕಟ್ಟಿರೋದಂತೆ ಇದು ಕಾಯಿಗಳೆಲ್ಲ. ಮೊದಲು ನಾವು ಈ ಕಡೆ ಬಂದರೆ ನವಗ್ರಹ ದೇವಸ್ಥಾನ ಸಿಗುತ್ತೆ, ಮತ್ತು ಅಲ್ಲಿ ಒಂದು ಗಣೇಶನ ದೇವಸ್ಥಾನ ಮಾಡಿದ್ದಾರೆ. ಮೊದಲು ಅದನ್ನು ದರ್ಶನ ಮಾಡಿಕೊಂಡು ಮುಂದೆ ಹೋಗಬೇಕು. ನೋಡಿ, ಇಲ್ಲಿ ಎಷ್ಟು ಹರಕೆಕಾಯಿಗಳಿದೆ ಅಂದರೆ ಲೆಕ್ಕನೇ ಇಲ್ಲ, ಅಷ್ಟು ಹರಕೆಕಾಯಿ ಕಟ್ಟಿದ್ದಾರೆ. ಗೌಡಗೆರೆ ಚೌಡೇಶ್ವರಿ ತಾಯಿನ ಇವಾಗ ಟೂರಿಸ್ಟ್ ಪ್ಲೇಸ್ ಥರ ಮಾಡಿದ್ದಾರೆ. ಮಕ್ಕಳನ್ನ ಕರ್ಕೊಬಂದು ತೋರಿಸೋ ಥರ ಮಾಡಿದ್ದಾರೆ. ಅಲ್ಲಿ ತೋರಿಸ್ತೀನಿ ಅದು ಏನೇನಿದೆ ಅಂತ. ಆದಷ್ಟು ನಾನು ಈ ವಿಡಿಯೋದಲ್ಲಿ ಪೂರ್ತಿ ದೇವಸ್ಥಾನನ ತೋರಿಸೋ ಅಂಥ ಪ್ರಯತ್ನ ಮಾಡಿದ್ದೀನಿ. ದಯವಿಟ್ಟು ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ. ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ನಿಜವಾಗ್ಲೂ ಗೌಡಗೆರೆಗೆ ನಾವೇ ಹೋಗಿದ್ವಿ ಅನ್ನೋಂಥ ಫೀಲ್ ಅಂತೂ ಖಂಡಿತ ಬರುತ್ತೆ. ವಿಡಿಯೋ ನೋಡಿ ನಿಮಗೆ ಏನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ನವಗ್ರಹಗಳು, ಗಣೇಶ ಮತ್ತು ಶಿವನ್ನ ನಾವು ದರ್ಶನ ಮಾಡ್ಕೊಂಡು ಬಂದಮೇಲೆ ಇಲ್ಲಿ ಗರ್ಭಗುಡಿಗೆ ಬರ್ತೀವಿ. ನೋಡಿ, ಇಲ್ಲಿ ಎದುರುಗಡೆ ಜಾಗ ಇರೋ ಕಡೆ ಎಲ್ಲ ಎಲ್ಲರೂ ಹರಕೆಕಾಯಿನ ಕಟ್ತಾ ಇದ್ದಾರೆ. ನೋಡಿ, ಇಲ್ಲೆಲ್ಲ ವಿಡಿಯೋ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ನಾವು ಇವಾಗ ಗರ್ಭಗುಡಿಗೆ ಹೋಗ್ತಾ ಇದ್ದೀವಿ. ಆ ಗರ್ಭಗುಡಿಲಿ ಹೋಗೋವಾಗಲೇ ಹೇಳಿದರು ನಮಗೆ ವಿಡಿಯೋ ಮಾಡೋ ಆಗಿಲ್ಲ, ಇಲ್ಲಿ ಮಾಡಬೇಡಿ ಅಂತ. ಆದರೂ ನಾನು ಅವ್ರಿಗೆ ಗೊತ್ತಿಲ್ಲದಿರೋದಿದ್ರೆ ವಿಡಿಯೋ ಮಾಡೋಕ್ಕೆ ಅಂತ ತೆಗೆದೆ ಫೋನ್ನ. ನಿಜವಾಗ್ಲೂ ಆಶ್ಚರ್ಯ ಆಯಿತು ನನಗೆ. ಏನಂತಂದರೆ ದೇವಿ ಮೂರ್ತಿನ ವಿಡಿಯೋ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಅದು ಫುಲ್ಲು ಬ್ಲರ್ರಾಗಿ ಬರ್ತಾಯಿತ್ತು. ವಿಡಿಯೋ ಬರ್ತಾ ಇಲ್ವೇನೋ ಅಂತ ಫೋಟೋ ಕೂಡ ತೆಗೆದೆ, ಫೋಟೋನೂ ಬ್ಲರ್ರಾಗಿ ಬಂತು. ನಿಜವಾಗ್ಲೂ ಆ ಕ್ಷಣ ನನಗೆ ತುಂಬ ಆಶ್ಚರ್ಯ ಆಯಿತು, ಏನಿದು ಅಂತ. ಕೆಲವೊಂದು ದೇವಸ್ಥಾನಗಳಲ್ಲಿ ಫೋಟೋ ತೆಗಿಬೇಡಿ, ವಿಡಿಯೋ ಮಾಡಬೇಡಿ ಅಂತ ಹೇಳ್ತಾರೆ. ಅದು ಏನಕ್ಕೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ನೋಡಿ, ಹೊರಗಡೆ ಎಷ್ಟು ಚೆನ್ನಾಗಿ ಆ ಹೊರಗಡೆ ಗರ್ಭಗುಡಿಯಿಂದ ಆಚೆ ಬಂದ ತಕ್ಷಣ ಎಷ್ಟು ಚೆನ್ನಾಗಿ ಬಂತು ಅಂತ ವಿಡಿಯೋ. ಬಟ್ ಒಳಗಡೆ ಮಾತ್ರ ಬರಲಿಲ್ಲ. ನೋಡಿ, ಇಲ್ಲಿ ಕಲ್ಲಲ್ಲಿರೋದು ಆಂಜನೇಯಂಗೆ ಇಲ್ಲಿ ಕಾಯಿನ ತೆಗೆದು ಅಂಟಿಸ್ತಾರೆ. ಅವ್ರಿಗೇನಾದರೂ ಇಷ್ಟಾರ್ಥಗಳು ಈಡೇರಬೇಕು ಅಂದರೆ ಅದು ಅಂಟ್ಕೊಳ್ಳುತ್ತಂತೆ. ಇಲ್ಲಿ ತಾಯ್ತನ ಮಾರ್ತಾಯಿದ್ರು. ನಮ್ಮ ಹುಡುಗರಿಗೆ 2 ತಾಯ್ತನ ತಗೊಂಡೆ. ಇಲ್ಲಿ ತಾಯ್ತನ ತಗೊಂಡು ನೋಡಿ, ಇವಾಗ ಇಲ್ಲಿ ಚೌಡೇಶ್ವರಿ ಹತ್ರ ಹೋಗ್ತಾ ಇದ್ದೀವಿ. ಎಷ್ಟು ಹತ್ರದಿಂದ ಬೇಕಾದರೂ ವಿಡಿಯೋ ಮಾಡ್ಕೋಬೋದು. ಇಲ್ಲಿ ಏನು ಸಮಸ್ಯೆ ಇಲ್ಲ ವಿಡಿಯೋ ಮಾಡೋಕ್ಕೆ. ದೇವಸ್ಥಾನದ ಒಳಗಡೆ ಬರಬೇಕಾದ್ರೇ ಅನಿಸುತ್ತೆ ಎಷ್ಟೊತ್ತಿಗೆ ಅಲ್ಲಿಗೆ ಹೋಗ್ತೀವಿ ಅಂತ ಎಲ್ರಿಗೂ ಅನಿಸುತ್ತೆ. ಅದೊಂದು ರೋಮಾಂಚಕ ಕ್ಷಣ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ದೇವರು ಇಲ್ಲಿ ಹತ್ರದಿಂದ ನೋಡೋಕ್ಕೆ. ಇಲ್ಲಿ ಜಾಗನೂ ಅಷ್ಟೇ ತುಂಬ ವಿಶಾಲವಾಗಿದೆ. ಎಲ್ಲೂ ತುಂಬ ಕಿರಿಕಿರಿ ಅಂತ ಎಲ್ಲೂ ಅನಿಸಲ್ಲ ಯಾರಿಗೂ.
ಇಲ್ಲಿ ಇನ್ನೊಂದು ಅಟ್ರಾಕ್ಷನ್ ಅಂತ ಅಂದರೆ ಸ್ತಬ್ಧ ಚಿತ್ರಗಳು ಅಷ್ಟೇ ತುಂಬ ಚೆನ್ನಾಗಿದ್ದಾವೆ. ಮತ್ತು ಅದರೊಳಗಡೆ ಒಂದೊಂದು ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೋಡಿ, ಇದು ನಾಗದೇವತೆ. ಅಲ್ಲಿ ಚೌಡೇಶ್ವರಿಗೆ ಮೆಟ್ಲತ್ತಿ ಹೋಗುವಾಗ ಇಲ್ಲಿ ಸೈಡಲ್ಲಿ ಈ ಥರ ಮಾಡಿದ್ದಾರೆ. ಪ್ರತಿಯೊಂದು ಇದಕ್ಕೂ ಒಂದೊಂದು ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಒಳಗಡೆ. ಈ ಪಂಚಲೋಹದ ಪ್ರತಿಮೆ ಹಿಂದೆ ನೀರು ಬರ್ತಾ ಇರುತ್ತಂತೆ. ಬಟ್ ನಾವು ಹೋದ ದಿವಸ ಬರ್ತಾ ಇರಲಿಲ್ಲ, ಯಾಕೆಂದರೆ ಏನೋ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಆಗಿದೆ, ಅದಕ್ಕೋಸ್ಕರ ಬರ್ತಾ ಇಲ್ಲ ಅಂತ ಹೇಳ್ತಾಯಿದ್ರು. ನೀರು ಬರೋವಾಗಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು. ದೇವಿನ ತುಂಬ ಹತ್ರದಿಂದ ನೋಡೋಣ ಬನ್ನಿ ಇವಾಗ. ಇದು ನೋಡಿ, ನಮ್ಮ ಪರಂಪರೆ ಅನಾವರಣ ಅಂತ ಇದೆಯಲ್ಲ, ಇದು ಒಳಗಡೆ ಗುಹೆ ಥರ ಇದೆ. ಇಲ್ಲಿ ನಾವು ಮತ್ತು ನಮ್ಮ ಮಕ್ಕಳು ತಿಳ್ಕೊಬೇಕಾದ ತುಂಬ ವಿಷಯಗಳಿದ್ದಾವೆ. ಬನ್ನಿ ನೋಡೋಣ ಎಷ್ಟು ಚೆನ್ನಾಗಿದೆ ಅಂತ. ನೀವೇ ನೋಡಿ, ಇಲ್ಲಿ 50 ರೂಪಾಯಿ ಟಿಕೆಟ್ ಮಾಡ್ತಾರೆ ಒಬ್ಬರಿಗೆ. ಇಲ್ಲಿಗೆ ಹೋದವರು ಇಲ್ಲಿ ಯಾರೂ ಮಿಸ್ ಮಾಡಬೇಡಿ. ಇದನ್ನು ನಿಜವಾಗ್ಲೂ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿಬಿಟ್ಟು ಬನ್ನಿ. ಒಳಗಡೆ ಹೋಗಿ ಅಲ್ಲಿ ಏನಿದೆ ಅಂತ ನೋಡ್ಬಿಟ್ಟು ಬನ್ನಿ. ತುಂಬ ಚೆನ್ನಾಗಿದೆ ಮಾತ್ರ. ವಿಡಿಯೋ ಇಲ್ಲಿ ತುಂಬ ಲೆಂತಿ ಆಗುತ್ತೆ ಅಂದ್ಬಿಟ್ಟು ನಾನು ತುಂಬ ಕ್ಲಿಪ್ಪಿಂಗ್ಸ್ನ ಇಲ್ಲಿ ತೆಗ್ದಿದ್ದೀನಿ. ನೀವು ಇಲ್ಲಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿದರೆ ಚೆನ್ನಾಗಿರುತ್ತೆ. ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ ಇದ್ರೊಳಗಡೆ. ಯಾಕೆ ಅಂತಂದರೆ ಅವ್ರ ಪಾಠದಲ್ಲಿ ಬರೋ ಅಂಥ ವಿಷಯಗಳೇ ಇಲ್ಲಿರೋದು ಒಳಗಡೆ. ಬನ್ನಿ ಹೇಗಿದೆ ಅಂತ ನೀವೇ ನೋಡಿ. ಕೆಳಗಡೆ ಫೋಟೋ ಹೆಸರು ತೋರ್ಸೋರು ಈ ಡೈಲಾಗ್ ನಮ್ಮ ಮುಟ್ಟ ಮಾಡಿದ್ವಿ.
ಇಷ್ಟೊತ್ತು ನೋಡಿದ್ರಲ್ಲ ವಿಡಿಯೋ, ಅದು ನಮ್ಮ ಪರಂಪರೆ ಅಂತ ಐತೆ ಅಲ್ಲ ಗುಹೆ ಒಳಗಡೆ, ಅದ್ರದ್ದು ವಿಡಿಯೋ. ಮಕ್ಕಳನ್ನೇ ಡೈರೆಕ್ಟಾಗಿ ಕರ್ಕೊಬಂದು ತೋರಿಸಿದ್ರೆ ಇನ್ನೂ ಖುಷಿ ಪಡ್ತಾರೆ. ಮತ್ತು ಇನ್ನು ನಮಗೆ ತಿಂಡಿಗೆ ಟೈಮ್ ಆಗಿತ್ತು. ಇಲ್ಲಿ ಊಟ ತಿಂಡಿ ವ್ಯವಸ್ಥೆನೂ ಕೂಡ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿಂದನೇ ಡೈರೆಕ್ಟ್ ಕುಣಿಗಲ್ಗೆ ಬಸ್ ಇದ್ದಾವೆ, ಬಸ್ಸಿಗೆ ಹೋಗಬೇಕು ನಾವಿವಾಗ. ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ಹೇಳಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ದಿರಾ ಪೂರ್ತಿ ವಿಡಿಯೋ ನೋಡಿದವ್ರಿಗೆ ನಿಜವಾಗ್ಲೂ ಗೌಡ್ಗೆರೆಗೆ ಹೋಗಿ ಬಂದಂಥ ತಾಯಿ ದರ್ಶನನ ಮಾಡ್ಕೊಂಬಂದಿರೋ ಅಂಥ ಅನುಭವ ಅಂತೂ ಖಂಡಿತ ಆಗೇ ಆಗುತ್ತೆ. ಯಾಕೆಂದ್ರೆ ನನಗೆ ತುಂಬ ನಂಬಿಕೆ ಇದೆ. ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ದೇವರು ನಿಮಗೆ ಎಲ್ರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. Subscribe my channel.